ಎಲ್ರಿಗೂ. ನಾನು ಇವಾಗ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ವೆಜಿಟೇಬಲ್ ಪಲಾವ್ಗೆ ಸ್ಮಾಲ್ ಫ್ಯಾನ್ ಬೇಸಸ್ ಇದೆ. ಯಾರು ಅಂದರೆ ನಮ್ಮ ಆಕಾಂಕ್ಷಾ ಕ್ಲಾಸ್ಮೇಟ್ಸ್. ಯೂಶಲ್ ಆಗಿ ಬಾಕ್ಸ್ನ ಶೇರ್ ಮಾಡ್ಕೊಂಡು ಲಂಚ್ ಬಾಕ್ಸ್ ಶೇರ್ ಮಾಡ್ಕೊಂಡು ತಿನ್ನೋ ವಾಡಿಕೆ ಇದೆ. ಆಕಾಂಕ್ಷಾ ಅವರು ಕ್ಲಾಸ್ಮೇಟ್ಸು, ಅಂದರೆ ಒಂದು 2-3 ಜನ ನಿಮ್ಮ ಮಮ್ಮಿ ಮಾಡೋ ವೆಜಿಟೇಬಲ್ ಪಲಾವ್ ತುಂಬ ಚೆನ್ನಾಗಿದೆ, ನಿಮ್ಮ ಮಮ್ಮಿಗೆ ಹೇಳೋ ರೆಸಿಪಿ ಹಾಕು ಅಂತ ಹೇಳಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಕ್ಕಳ ನಿಮಗೋಸ್ಕರ ಇದು ಮಾಡಿ ನಿಮ್ಮ ಮಮ್ಮಿಗೆ ಹೇಳಿ ಮಾಡಿ ನೋಡಿ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಪಲಾವ್ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಎಲೆ ಮತ್ತು ಮೊಗ್ಗು. ಅದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಎಣ್ಣೆ ಬಿಡೋ ಥರ ಬಾಡಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಟ್ಕೊಂಡ್ಮೇಲೆ ತರಕಾರಿ ಹಾಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ನೌಕಲು, ಬೀನ್ಸು. ಆಕಾಂಕ್ಷಾ ತುಂಬ ದಿವಸದಿಂದ ಮಮ್ಮಿ ರೆಸಿಪಿ ಹಾಕು, ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ತುಂಬ ದಿವಸದಿಂದ ಕೇಳ್ತಾ ಇತ್ತು. ನಾನು ಮಾಡಬೇಕಾದಾಗೆಲ್ಲ ಮರ್ತಿ ಹೋಗ್ತಾ ಇದೆ. ಅದಕ್ಕೆ ಇವತ್ತು ನೈಟ್ ಡಿನ್ನರ್ಗೆ ನಾವು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಅದೇ ನಾನು ನಿಮಗೆ ಕಟಿಂಗ್ ಮಾಡಿರೋದೆಲ್ಲ ತೋರಿಸಿಲ್ಲ. ಯಾಕೆ ಅಂದರೆ ಸಡನ್ನಾಗಿ ಬಂದ್ಬಿಟ್ಟು ಮಮ್ಮಿ ನೀನು ವೀಡಿಯೋ ಮಾಡು, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಅಂತಂದು. ಅದಕ್ಕೋಸ್ಕರ ನಾನು ಮಧ್ಯೆ ಕುಕ್ಕರಲ್ಲಿ ಹಾಕಿದ್ಮೇಲೆ ನಾನು ನಿಮ್ಗೆ ಏನೇನು ಹಾಕಿದೆ ಅಂತ ತೋರಿಸಿದೆ. ಈಗ ಎಲ್ಲ ಐಟಮ್ ಹಾಕಿದ್ಮೇಲೆ, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಒಂಚೂರು ಎಣ್ಣೆ ಬಿಟ್ಕೊಳ್ಳೋ ಥರ ನೋಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾವು ಅಕ್ಕಿ ತೊಳೆದು ಹಾಕಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಜೀರಾ ಸಾಂಬಾರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಾಸುಮತಿನೂ ಯೂಸ್ ಮಾಡ್ಬೋದು. ನಮಗೆ ರೈಸಲ್ಲೇ ಮಾಡಿ ಯೂಶ್ವಲಾಗಿ ತಿನ್ನೋದು ಇಷ್ಟ. ನೀವು ಬೇಕಾದ್ರೆ ಅರ್ಧನೂ ಮಾಡ್ಕೋಬೋದು. ಅಂದರೆ ಕ್ವಾಂಟಿಟಿ ಮೇಲೆ ಎಷ್ಟು ಗ್ಲಾಸ್ ಹಾಕೋತೀರಾ ಅಷ್ಟು ಗ್ಲಾಸಲ್ಲಿ 1 ಗ್ಲಾಸು ಜೀರಾ ಸಾಂಬಾರು, 1 ಗ್ಲಾಸ್ ಬಾಸುಮತಿ, 1 ಗ್ಲಾಸ್ ನಾರ್ಮಲ್ ರೈಸ್ ಹಾಕ್ಕೊಂಡ್ರು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕ್ವಾಂಟಿಟಿ ಅಕ್ಕಿ ತೊಗೊಂಡಿರ್ತೀರೋ ನಿಮಗೆ ಅದ್ರ ಡಬಲ್ ನೀರು ತೊಗೋಬೇಕಾಗುತ್ತೆ. ನಿಮ್ಗೆ ಅಂದಾಜು ಗೊತ್ತಿರುತ್ತೆ ಅಲ್ವಾ. ಅಕ್ಕಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕಾಗುತ್ತೆ. ನಿಮ್ಗೆ ಏನಾದರೂ ಸ್ವಲ್ಪ ಉದ್ರುದ್ರಾಗಿ ಬೇಕು ಅಂದರೆ ನೋಡಿ ಎಷ್ಟು ಬೇಕು ನಿಮಗೆ ನೋಡಿ ಹಾಕ್ಕೊಳ್ಳಿ ಅಕ್ಕಿ. ಇಲ್ಲ ನೀರು ಜಾಸ್ತಿ ಹಾಕ್ಕೊಂಬಿಟ್ರೆ ತೀರಾ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ ನಾನು ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅದಕ್ಕೆ ಡಬಲ್ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಫೈನಲಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ. ಟಡಾಂಗ್, ವೆಜಿಟೇಬಲ್ ಪಲಾವ್ ರೆಡಿ. ತಗೋ ಆಕಾಂಕ್ಷಾ, ನಿನ್ನ ಫೇವ್ರೇಟ್ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ. ನಾಳೆ ನಿಮ್ಮ ಸ್ಕೂಲ್ಗೆ ಹೋಗಿ ಹೇಳಿ ನಿಮ್ಮ ಕ್ಲಾಸ್ಮೇಟ್ಗೆ ರೆಸಿಪಿ ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿಗೆ